ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ದೀರಾ ನೀವಿದು? ಇದು ಬಂದು 25 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಇದು ಬಂದು ನಿಮಗೆ 25 ಅಡಿ ಈಗ ಸಿಮೆಂಟ್ ರೋಡ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಕಾರ್ ನಿಂತಿದ್ದಿಲ್ಲ, ಇಲ್ಲಿಂದ ಇವಾಗ ಇಲ್ಲಿ ಮಾಡ್ಕೊಂಬರ್ತಾ ನೋಡಿ. ಎಲ್ಲ ಗಾಡಿ ಎಲ್ಲ ವೆಹಿಕಲ್ ಎಲ್ಲ ನಿಂತಿದೆ ನೋಡಿ, JCB ಎಲ್ಲ ಅಲ್ಲಿಂದ ರೋಡ್ ಮಾಡ್ಕೊಂಬರ್ತಾ ಇದ್ದಾರೆ. ಇದು 25 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಮತ್ತು ನಿಮಗೆ ಊರ ಪಕ್ಕದ್ದೇ ಜಾಗ ಇದು, 10 ಗುಂಟೆ ಇದು. ನೋಡಿ, ಊರ ಪಕ್ಕದ ಜಾಗ. ನಿಮಗೆ ಟಾರ್ ರೋಡ್ ಅದು. ಅಲ್ಲಿಂದ ಹಿಂಗೆ ಬಂದರೆ ಟಾರ್ ರೋಡು. ಇಲ್ಲಿಗೆ ಬರೀ ಒಂದು 150 ಅಡಿ ಇದೆ. ಮತ್ತು ಹಂಗೋದ್ರೆ ಅಲ್ಲೂ ಒಂದು ಬಸ್ ರೂಟ್ ಅದು ಟಾರ್ ರೋಡ್. ಹಂಗೋದ್ರೆ ನಿಮ್ಗೆ ಬಸ್ ಹೋಗುತ್ತೆ. ಇದು ಕೂಡ ಟಾರ್ ರೋಡೆ. ನಿಮ್ಗೆ ಎರಡೂ ಕಡೆ ರೋಡ್ ಬರುತ್ತೆ ನೋಡಿ. ಕಾರ್ ಹೋಯ್ತಲ್ಲ, ಅದು ಟಾರ್ ರೋಡ್. ಅದು ಇಲ್ಲಿಂದ ಬರೀ 150 ಅಡಿ ಇದೆ. ನಿಮಗೆ ಊರ ಪಕ್ಕದ ಜಾಗ. ಈ 10 ಗುಂಟೆ ನೋಡಿ. ಈಗ ಏನು ಹಿಂಗೆ ಹೋಗಿದೆ ಅದು ಸೇಮ್ ಇಲ್ಲಿ ನೋಡಿ. ಬದ ಏನಿದೆ ಹಂಗೆ ಇದು ಬಂದು ಈಗ ಮಳೆ ಬಂದಿರೋಕ್ಕೆ ನೀರಿರೋದು. ಆ್ಯಕ್ಚುಲಿ ಇದೆಲ್ಲ ಹೊಲಗಳಿದು ನೋಡಿ. ಅದೆಲ್ಲ ಹೊಲಗಳು. ಮಳೆ ನೀರಿರೋದಕ್ಕೆ ಇದು ತುಂಬ್ಕೊಳ್ಳೋದಷ್ಟೇ. ಈ ಜಾಗ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ ನೋಡಿ, ಟಾರ್ ರೋಡ್ ಅದು. ಈ ಜಾಗ ಬಂದು ಬೆಂಗಳೂರು ಮೈಸೂರು ರೋಡ್ಗೆ 3.5 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರ್ಗೆ ಇಲ್ಲಿಂದ 12 ಕಿಲೋಮೀಟ್ರ್ ಆಗುತ್ತೆ. ಮಂಡ್ಯಕ್ಕೆ ಇಲ್ಲಿಂದ 13 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗ ಬಂದು ಜನರಲ್ ಪ್ರಾಪರ್ಟಿ ಇದು. ಇದು ಬಂದು ಸಪ್ರೇಟ್ RTC ಇದೆ 10 ಗುಂಟೆ ಇದು. ಇದ್ರ ಬೆಲೆ ಬಂದು ಫರ್ ಗುಂಟೆ 1,75,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಯಾಕಪ್ಪ ಇಷ್ಟೊಂದು ಬೆಲೆ ಹೇಳ್ತಾರೆ ಅಂತಂದರೆ, ಊರ ಪಕ್ಕದ್ದೇ ಜಾಗ. ಇದೆಲ್ಲ ಸೈಟ್ ಆಗುವಂಥ ಜಾಗಗಳಿದು. ಮತ್ತು ನಿಮಗೆ ಇಲ್ಲೂ ರೋಡ್ ಬರುತ್ತೆ, ಹಂಗೂ ರೋಡ್ ಬರುತ್ತೆ, ಮತ್ತು ಹಿಂಗೂ ಬರುತ್ತೆ. 4 ಕಡೆ ಇದಕ್ಕೆ ಈ ಜಮೀನು ರೋಡ್ ಬರುತ್ತೆ. ಮತ್ತು ಇಲ್ಲಿ ಜಲ್ಲಿ ರೋಡ್ ಆಗ್ತಾ ಇದೆ ಈಗ. ಇಲ್ಲಿಂದ ನಿಮಗೆ ಡೈರೆಕ್ಟ್ ಅದಕ್ಕೆ ರೋಡ್ ಇದೆ. 25 ಅಡಿ ಗೌರ್ಮೆಂಟ್ ನಕಾಶೆ ರೋಡ್ ಇದೆಯಲ್ಲ, ರೋಡ್ ಆಗ್ತಾ ಇರೋದ್ರಿಂದ. ಮತ್ತು ನಿಮಗೆ ರೋಡ್ ಫೇಸ್ ಏನಿಲ್ಲ ಅಂದ್ರೂ ಈ 80 ಅಡಿಯಿಂದ 100 ಅಡಿ ರೋಡ್ ಬಿಡ್ತು ಬರುತ್ತೆ ನೋಡಿ. ಇಲ್ಲಿಂದ ಹಿಡಿದು ನಿಮ್ಗೆ ಅಲ್ಲಿವರೆಗೂ ರೋಡ್ ಬಿಡ್ತು ಬರುತ್ತೆ. ಮತ್ತು ನಿಮಗೆ ಅಲ್ಲಿಂದ ಅಲ್ಲಿಗೆ ಸ್ಕ್ವೇರ್ ಆಗಿದೆ. ಇಲ್ಲಿ ಮಾತ್ರ ನಿಮಗೆ ಒಂಚೂರು ಕಟ್ಟಾಗಿದೆ, ಯಾಕೆಂದರೆ ರೋಡ್ಗೆ. ಮಿಕ್ಕಿದೆಲ್ಲ ಸ್ಕ್ವೇರ್ ಆಗಿದೆ ಜಾಗ. 1, 2, 3 ಪಾತಿ 10 ಗುಂಟೆ ಇದು. ತುಂಬಾ ಚೆನ್ನಾಗಿದೆ. ಯಾರಾದರೂ ಚಿಕ್ಕದಾಗಿ ಒಂದು 10 ಗುಂಟೆ 15 ಗುಂಟೆ ಬೇಕು ಅನ್ನೋರಿಗೆ ಈ 10 ಗುಂಟೆ ತುಂಬಾ ಚೆನ್ನಾಗಿದೆ. ಅವ್ರಿಗೆ 10 ಗುಂಟೆ ಬೇಕು ಅನ್ನೋರಿಗೆ ಇದು ತುಂಬ ಚೆನ್ನಾಗಿರೋಂಥ ಜಾಗ. ಇದು ಸಖತ್ ಯೂಸ್ ಆಗುತ್ತೆ ಅವ್ರಿಗೆ. ಮತ್ತು ನಿಮ್ಗೆ ಊರ ಪಕ್ಕದ ಜಾಗ ಆಗಿರೋದ್ರಿಂದ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ಈ ಊರಿಗೆ ಬಸ್ ಬರುತ್ತೆ. ನಿಮಗೆ ಬಸ್ಸು ಅಲ್ಲೇ ಸ್ಟಾಪು. ಬರೀ 150 ಅಡಿ ಇದೆ. ಅಲ್ಲಿಂದ ಇಳಿದ್ಬಿಟ್ಟು ಆರಾಮಾಗಿ ನೀವು ವಾಕಬಲ್ ಆಗಿ ನಡ್ಕೊಂಬರ್ಬೋದು ಈ ಜಾಗಕ್ಕೆ. ನೋಡಿ, ನಿಮಗೆ ಬಾಕ್ಸ್ ಶೇಪಲ್ಲಿದೆ. ಈ ಬಾಕ್ಸ್ ಶೇಪಲ್ಲಿ ಇರೋದ್ರಿಂದ ಮತ್ತೆ ನಿಮ್ಗೆ ಅಲ್ಲೊಂಚೂರು ಅಷ್ಟೇ ಕಟ್ಟಾಗಿರೋದು, ಮಿಕ್ಕಿದೆಲ್ಲ ಸ್ಕ್ವೇರ್ ಆಗಿದೆ ನೋಡಿ. ಊರು ಪಕ್ಕದಲ್ಲೇ ಇದೆ. ಯಾರಿಗಾದರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಜಾಗ ನೀವು ಏನು ಬೇಕಾದ್ರೂ ಒಂದು ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಚಿಕ್ಕದಾಗೆ ಒಂದು ತೋಟನೂ ಮಾಡ್ಕೊಂಡು, ನೀರಿಗೂ ಏನು ತೊಂದರೆ ಇಲ್ಲ. ಮುಂದೆನೇ ದೊಡ್ಡ ಕಾಲುವೆ ಇದೆ, ಆರಾಮಾಗಿ ನಿಮಗೆ ನೀರು ಸಿಗುತ್ತೆ. ನೀವೇನು ಬೇಕಾದ್ರೂ ಇಲ್ಲಿ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು ನೋಡಿ. ಅದೇ ಟಾರ್ ರೋಡು ನೋಡಿ, ಅದೇ ಟಾರ್ ರೋಡು ಹಂಗೆ ಹೋಗುತ್ತೆ ನೋಡಿ. ಹಂಗೋಗಿ ಈ ಕಡೆಗೆ ಬರುತ್ತೆ ನೋಡಿ. ನಿಮಗೆ ಬೆಂಗಳೂರು ಮೈಸೂರು ರೋಡು ಬರೀ 3.5 ಕಿಲೋಮೀಟ್ರ್ ಇರೋದ್ರಿಂದ ಆರಾಮಾಗಿ ನೀವು ಬಂದು ಹೋಗ್ಬೋದು ಈ ಜಾಗಕ್ಕೆ. ಮತ್ತು ಮಣ್ಣು ಕೂಡ ಕೆಂಪು ಮಣ್ಣು ಈ ಜಾಗ ನಿಮಗೆ.